ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್.ವಿ. ಚಂದ್ರಕಲಾ ಶಿವಮೊಗ್ಗ. ಈ ದಿನ ನಾನು ಒಂದು ಬಹಳ ಮುಖ್ಯವಾದ ಒಂದು ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ನಿಮಗೋಸ್ಕರ ಅಷ್ಟೇ ಅಲ್ಲ, ನನಗೋಸ್ಕರ ಕೂಡ ಆಗಿರೋದ್ರಿಂದ ಒಂದು ಪ್ಯೂರು ಮೆಹಂದಿ, ಒಂದು ಅರ್ಧ kg ಪ್ಯಾಕೆಟ್ ಈ ಪ್ಯೂರ್ ಮೆಹಂದಿಯೊಂದಿಗೆ ಒಂದಿಷ್ಟು ಈ ಅರ್ಧ kg ಮೆಹಂದಿ ಹಾಕಿದ್ರೆ ಒಂದು 1/4 kg ಇದರಲ್ಲಿ ಅರ್ಧ ಭಾಗದಷ್ಟು ನಲ್ಲಿ ಪುಡಿ. ಇದು ನೋಡಿ ನಲ್ಲಿ ಪುಡಿ. ಹಾಗೆ ಇದಕ್ಕೆ ಒಂದು ನಿಕಾರ್ ಅಂತ ಒಂದು ಬ್ಲ್ಯಾಕ್ ಮೆಹಂದಿ ಬರುತ್ತೆ. ಇವತ್ತಿನ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಹೇರ್ ಡೈ ಬಳಸೋದ್ರಿಂದ ತುಂಬ ಎಫೆಕ್ಟ್ಸ್ ಆಗ್ತಿದೆ. ಕೆಲವರಿಗಾಗುತ್ತೆ, ಕೆಲವರಿಗೆ ತಲೆ ಒಂದು ಬುರುಡೆಗೆ ತುಂಬ ಸಮಸ್ಯೆ, ಹೊಟ್ಟೆಳಂಥದ್ದು, ತುರ್ಕೆ ಬರೋಂಥದ್ದು, ಅದೊಂದು ಅಕಾಲಿಕ ನೆರೆ ಕೂದಲು ಬರೋಂಥದ್ದು, ಇದೆಲ್ಲ ಆದಾಗ ಅವರಿಗೆ ತಲೆದೇ ಒಂದು ನಮ್ಮ ಕೂದಲು ಕಪ್ಪಾಗಕ್ಕೆ ಏನು ಮಾಡಬೇಕು, ಕಪ್ಪಾಗಕ್ಕೆ ಅನ್ನೋಕ್ಕಿಂತ ಕಪ್ಪಾಗಿರುವಂತೆ ನಾವು ಹೇಗೆ ನೋಡ್ಕೊಳ್ಳೋದು ಅನ್ನೋದೇ ಒಂದು ದೊಡ್ಡ ಚಿಂತೆ ಸಮಸ್ಯೆ ಆಗಿರುತ್ತೆ. ಆದರೆ ಇದು ತುಂಬ ಸುಲಭ, ಅಷ್ಟೊಂದು ಯೋಚನೆ ಮಾಡೋ ಅಂಥದ್ದಲ್ಲೇ ಅಲ್ಲ. ಆಮೇಲೆ ತುಂಬ ಏನೇನೋ ಅದು ನಾವು ಯಾವ್ದ್ಯಾವುದೋ 4-5 ಥರ ಟೀ ಪುಡಿ ಅಂತೆ, ಕಾಫಿ ಪುಡಿ ಅಂತೆ, ಯಾರ್ಯಾರು ಹೇಳಿದ್ದೆಲ್ಲ ಮಾಡ್ತಾಯಿರ್ತಾರೆ. ಆದರೂ ಅವರ ಸಮಸ್ಯೆ ಪರಿಹಾರ ಸಿಗಲ್ಲ. ಆದರೆ ಇದು ತುಂಬ ನಮ್ಮ ಕಣ್ಣೆದುರಿಗೆ ಇರುವಂಥ, ಒಟ್ಟು ಇದ್ದಿದ್ದರಲ್ಲೇ ಒಂದಷ್ಟು ಪ್ಯೂರಾಗಿರುವಂಥ ಈ ಒಂದು 3 ಪ್ರಾಡಕ್ಟನ್ನು ಬಳಸ್ಬಿಟ್ಟು ನೀವು ಯಾವಾಗ ಬೇಕಾದ್ರೆ ಹಚ್ಕೊಳ್ಬೋದು, ಏನೂ ಎಫೆಕ್ಟ್ ಆಗಲ್ಲ. ನಾನು ಬಹಳ ಸಮಯದಿಂದ ಇದೇ ಉಪಯೋಗಿಸೋದು. ಒಂದು ಸರ್ಟನ್ ಏಜ್ ತನಕ ನಮಗೆ ಕೂದಲು ಕಪ್ಪಾಗೇ ಇರುತ್ತೆ. ಆನಂತರ ಒಂದೊಂದು ಬಿಳಿ ಕೂದಲು ಹೀಗೆಲ್ಲ ತಲೆದೋರಿದಾಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ. ನೋಡಿ, ನಾನು ಇವಾಗ ತುಂಬ ಮಾತು ಮುಂದುವರ್ಸೋಕ್ಕೆ ಹೋಗಲ್ಲ. ಈಗ ನನ್ನ ತಲೆ ಕೂದಲು ಕೂಡ ನಿಮ್ಗೆ ಆಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ನಾನಿವತ್ತು ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ಮತ್ತು ನಾಳೆ ಶನಿವಾರ, ನಾನು ತಲೆಗೆ ಸ್ನಾನ ಮಾಡಲೇಬೇಕು. ಅದಕ್ಕೆ ಈಗ ರಾತ್ರಿ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಕೂತ್ಕೊಂಡಿದ್ದೀನಿ. ಹಗಲೊತ್ತು ನಾನು ಇದಕ್ಕೆ ಸುಮಾರು ಒಂದು ಅರ್ಧ ಗಂಟೆ ಬೇಕು ಎಲ್ಲ ಮಿಕ್ಸ್ ಮಾಡಿ ಡಬ್ಬಿಗೆ ತುಂಬಿಡೋಕ್ಕೆ. ಅದಕ್ಕೆ ಈಗ ಪುಸ್ತೊತ್ತಾಗಿ ಕೂತ್ಕೊಂಡು ರಾತ್ರಿ ನಾನು ಮಾಡ್ತಿರೋದನ್ನೇ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದೊಂದು ಅರ್ಧ kg ರಾಜಸ್ಥಾನ್ ಮೆಹಂದಿ ಪ್ಯೂರ್. ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಒಂದು ಅರ್ಧ kgಗೆ 200-250 ರೂಪಾಯಿ ರೇಟ್ ಇರುತ್ತೆ. ಇದು ಅಲ್ಲ, ಅರ್ಧ kgಗಲ್ಲ, kgಗೆ 250-300 ಇರುತ್ತೆ. ಯಾವುದೇ ಇದು ಪ್ಯೂರು ಮೆಹಂದಿ ಎಲೆಯಿಂದನೇ ತಯಾರಿಸಿದಂಥ ನಮ್ಮ ಎಲ್ಲ ಊರಲ್ಲೂ ಈ ಮಾರ್ವಾಡೀಸು ಒಳ್ಳೊಳ್ಳೆ ಪ್ರಾಡಕ್ಟು ಮಾರೋಂಥ ಮಾರ್ವಾಡೀಸ್ ಅಂಗಡಿ ಇರುತ್ತೆ. ನಾವು ಅಲ್ಲೇ ಹೋಗಿ ತರೋದು. ಇದೆಲ್ಲ ತುಂಬ ವರ್ಷದಿಂದ ನಾವು ಇದನ್ನು ಉಪಯೋಗಿಸ್ತೀವಿ. ಅಂದರೆ ಮೆಹಂದಿ ಇದು ಕೈಯಿಗೂ ಹತ್ತುತ್ತೆ, ಮತ್ತು ಬಣ್ಣದ ಥರ ಅಲ್ಲ, ಬಣ್ಣದ ಥರ ಕೆಂಪುಗೆ ಕದ್ರು ಹೋಗೋಂಥದ್ದಲ್ಲ. ತಲೆಗೆ ಯಾವುದಕ್ಕಾರು, ಆಮೇಲೆ ಕಾಲೆಲ್ಲ ಉರಿ ಬಂದಾಗ ಒಂದು ಹರವಾಣದಲ್ಲೇ ನೀರಿಗೆ ಇದೊಂದಿಷ್ಟು ಪುಡಿ ಹಾಕ್ಕೊಂಡು ಕಾಲೇ ಇಟ್ಕೊಂಡು ಕೂರೋದ್ರಿಂದ ಕಾಲು ಎಷ್ಟೋ ತಣ್ಣಗಾಗುತ್ತೆ. ಬೇಸಿಗೆಲೆಲ್ಲ ಉರಿ ಇರೋದು ಇಲ್ಲ. ಹಾಗೆ ಈ ನಲ್ಲಿ ಪುಡಿ ಇದೆಯಲ್ಲ, ಇದು ನೋಡಿ, ಕೆಲವು ಶುಗರ್ ಇರೋರೆಲ್ಲ ನಲ್ಲಿ ಪುಡಿನ ಬಿಸಿನೀರಲ್ಲಿ ಕುಡಿತಾರೆ. ಅದಕ್ಕೆ ಸಹಿತ ಇದನ್ನು ಇದನ್ನು ಉಪಯೋಗಿಸ್ಬೋದು. ನಾವು ಈ ಅಂಗಡಿಗೆ ತುಂಬ ಜನ ಹೋಗಿ ತರ್ತಾರೆ. ನಮ್ಮ ಶಿವಮೊಗ್ಗದಲ್ಲಿ 2-3 ಅಂಗಡಿ ಇದೆ ಇದು. ಹಾಗೆ ನಿಕಾರ್ ಅಂತ ಒಂದು ಸಿಗುತ್ತೆ ನೋಡಿ. ಇದು ಹರ್ಬಲ್ಲೇ. ಇದಕ್ಕೇನು ಜಾಸ್ತಿ ಕೆಮಿಕಲ್ ಅಂತ ಎಲ್ಲ ಏನಿರಲ್ಲ. ಬ್ಲ್ಯಾಕ್ ಹೆನ್ನ ಇದು. ಈ ಅರ್ಧ kg ಮೆಹಂದಿಗೆ ಈ ಥರದ್ದು 2 ಪ್ಯಾಕೆಟ್. ಇದು ಒಳಗಡೆ ತೋರಿಸ್ತೀನಿ ನಾನು ಮಿಕ್ಸ್ ಮಾಡ್ಬೇಕಾದ್ರೆ. ಒಳಗಡೆ ಇರುತ್ತೆ ಇದು 2 ಪ್ಯಾಕೆಟು ಪುಟ್ಟದು. ಆಮೇಲೆ ಒಂದು 1/4 kg ನಲ್ಲಿ ಪುಡಿ. ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಅದನ್ನು 1 ಗಂಟೆ ಅಥವಾ ಅರ್ಧ ಗಂಟೆ ಕಲಸಿಟ್ಕೊಂಡ್ರೆ ಸಾಕು. ಏನು ಬಾಣಲಿಲಿ ಹಾಕೋದು, ಅದು ಇದು ಮೊಸರು ಹಾಕೋದು, ಏನೇನೋ ಮಾಡಬಾರ್ದು. ಯಾಕಂದರೆ ಇದು ಆಮ್ಲ ಪೌಡರ್ ಆಗಿರೋದ್ರಿಂದ ಇದೇ ಸಹಜವಾಗಿ ಹುಳಿ ಇರುತ್ತೆ. ಮೊಸರು ಹಾಕೋದು ಆಮ್ಲ ಸಿಗಲಿ, ಹುಳಿ ಸಿಗಲಿ ಅಂತ. ಮತ್ತಿದಕ್ಕೆ ಎಕ್ಸ್ಟ್ರಾ ಏನೂ ಹಾಕಬಾರ್ದು. ಇಷ್ಟೇ ಹಾಕೋಂಥದ್ದು. ತೋರಿಸ್ತೀನಿ ನಾನೀಗ. ನೋಡಿ, ನನ್ನ ಕೂದಲು ಸಹಿತ ನಾನು ಮೊನ್ನೆಯಿಂದ ಎಣ್ಣೆ ಹಾಕ್ಕೊಂಡಿದ್ದೀನಿ ತಲೆಗೆ. ನಾನು ಬೆಳಗ್ಗೆನೇ ಇದನ್ನು ಸ್ವಲ್ಪ ಯಾವ್ದಾದ್ರು ಶಾಂಪೂನೋ ಯಾವುದೋ ಸೋಪ್ ಹಾಕಿ ತೊಳ್ಕೊಂಬಿಟ್ಟು ಆ ನಂತರ ಇದನ್ನು ಏನೆಲ್ಲ ಕಲಸಿಟ್ಕೊಂಡಿರ್ತೀನಲ್ಲ ಇದು ಹಾಕ್ತೀನಿ. ನನಗೆ ಪೂರ್ತಿ ಏನು ಬೆಳಗಾಗಿಲ್ಲ, ಒಂದು ಸ್ವಲ್ಪ ನನಗೆ ಕೆಂಚು ಕೂದಲು ಸ್ವಲ್ಪ ಇರೋದ್ರಿಂದ, ಮಧ್ಯ ಬಿಳಿ ಕೂದಲು ಇರೋದ್ರಿಂದ
ಇದನ್ನು ಹಚ್ಕೊಳ್ತೀನಿ ಲೈಟಾಗಿ, ಏನೇನೂ ಆಗೋಲ್ಲ, ತಲೆಗೆ ಎಫೆಕ್ಟ್ ಆಗೋಲ್ಲ. ಮತ್ತು ಕೂದಲೇ ನನಗೇನು ತುಂಬ ಕೂದಲು ಅಂತ ಇಲ್ಲ, ಇರಷ್ಟೇ ಇದೆ ನನಗೆ. ಹೀಗೊಂದು ಗಂಟು ಹಾಕ್ಕೊಂಡಿರ್ತೀನಿ. ನಮ್ಗೆ ಇಷ್ಟಿದ್ರೆ ಸಾಕು, ಏನು ತುಂಬ ಕಪ್ಪಗೆ ಏನಲ್ಲ ಕೂದಲು, ಭಾರಿ ಕಪ್ಪಗೆ ಮಾಡಿಕೊಂಡ್ರೂ ಚೆನ್ನಾಗಿರಲ್ಲ ನೋಡಿ. ಇದು ಈಗ ನಾನಿದು ಹಾಕಿ 15 ದಿನ ಆಗಿದೆ. 15 ದಿನಕ್ಕೊಂದ್ಸಲಿ, ಇನ್ನೂ ಬೇಕು ಅಂತ ಹೇಳಿದ್ರೆ ಒಂದು 10 ದಿನಕ್ಕೊಂದ್ಸಲಿ ಹಾಕ್ಕೊಂಡ್ರೆ ಸಾಕು, ಯಾವ ಎಫೆಕ್ಟೂ ಆಗೋಲ್ಲ ಇದಕ್ಕೆ ಅಂತ ಹೇಳ್ತಾ ಅದಕ್ಕೋಸ್ಕರ ತೋರಿಸ್ದೆ. ಮತ್ತು ಎಷ್ಟೋ ಜನ ಕೇಳ್ತಾರೆ, ಇದೆಲ್ಲ ಹೇಳ್ತಿರಲ್ಲ ನಿಮ್ಮ ಕೂದಲು ಹೇಗಿದೆ ಅಂತ ಹೇಳಿ. ಹೀಗೆ ಇದೊಂದು ಸಹಜವಾಗಿ ನಮ್ಮ ಅಮ್ಮಂಗೆ 78 ವರ್ಷ ಆದರೂ ಕೂದಲು ಬೆಳ್ಳಗೆ ಆಗಿರಲಿಲ್ಲ ಅವರಿಗೆ. ಏನು ಎಂಥ ಸೋಪ್ ಸಿಗುತ್ತೋ ಅದನ್ನು ಹಚ್ಚೋರು, ಬಟ್ಟೆ ಸೋಪಾದರೂ ಹಚ್ಚೋರು. ಹಾಗಾಗಿ ತುಂಬ ಬೆಳ್ಳಗಾದ್ಮೇಲೆ ಹಚ್ಚೋಕ್ಕಿಂತ ಮೊದಲಿಂದ ಈ ಮೆಹಂದಿ ಹಚ್ತಾ ಇದ್ದರೆ, ಇದೊಂದು ಕಂಡೀಷನರ್ ಮೆಹಂದಿ ಮತ್ತು ನಲ್ಲಿ ಪುಡಿ ಕಂಡೀಷನರ್, ಹಾಗಾಗಿ ಇದು ಸೆಟ್ ಆಗಿಬಿಡುತ್ತೆ. ಈಗ ಇದನ್ನು ಹೇಗೆ ಮಿಕ್ಸ್ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಈಗ ತೋರಿಸಿರುವಂಥ ಅರ್ಧ kg ಮೆಹಂದಿನ ನಾನು ಇಲ್ಲಿ ಹರಡ್ಕೊಂಡಿದ್ದೀನಿ ಒಂದು ವೈಟ್ ಪೇಪರ್ ಮೇಲೆ. ಯಾವುದ್ರ ಮೇಲಾದರೂ ನಿಮಗೆ ಯಾವುದೋ ಒಂದು ನ್ಯೂಸ್ ಪೇಪರ್ ಮೇಲೆ ಯಾವುದ್ರಲ್ಲಾದರೂ ಹಾಕೋಬೋದು. ನಾನೊಂದು ಈ ಥರ ವೈಟ್ ಪೇಪರ್ ಮೇಲೆ, ವೈಟ್ ಪೇಪರ್ ಶೀಟ್ ವೇಸ್ಟ್ ಇರುತ್ತಲ್ಲ ಅದು. ಹಾಗೆ ಇದೇನು ನಿಕ್ಕಾರ್ ಅಂತ ನಾನು ತೋರಿಸಿದ್ದೆ ನೋಡಿ, ಇದು ನಿಕ್ಕಾರ್ ತೋರಿಸಿದ್ನಲ್ಲ, ಇದು 2 ಪ್ಯಾಕೆಟನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ kg ಮೆಹಂದಿಗೆ ಇದು 2 ಪ್ಯಾಕೆಟು. ಇದ್ರ ಒಳಗಡೆ ಈ ಥರ ಇರುತ್ತೆ ನೋಡಿ, ಇದು ಕಪ್ಪು ಬ್ಲ್ಯಾಕ್ ಹೆನ್ನ. ಇದು ನೋಡಿ, ಯಾವ ಎಫೆಕ್ಟೂ ಇರಲ್ಲ ಇದು ನೋಡಿ, ಎಲ್ಲ ನೈಸಾಗಿರುತ್ತೆ. ಇದೇನು ಇದರೊಳಗೆ ಯಾವುದೇ ತರಿ ಆಗಲಿ ಎಲ್ಲ ಸಿಗಲ್ಲ. ಈ ಅರ್ಧ kg ಮೆಹಂದಿಗೆ ನಾನು 2 ಪ್ಯಾಕು, ಇದೇನೊಂದು 50 ಗ್ರಾಮ್ ಇರುತ್ತೆ, 100 ಗ್ರಾಮ್ ಇರುತ್ತೆ. 2 ಪ್ಯಾಕೆಟಿಂದ 100 ಗ್ರಾಮ್ ಆದರೆ ಬೇಕಾದಷ್ಟು ಆಯ್ತಿದು ನೋಡಿ, ಈ ಥರ ಇರುತ್ತೆ ಇದು. ಇದನ್ನು ಮಿಕ್ಸ್ ಮಾಡೋದು ಇದಾಯಿತಾ. ಆಮೇಲೆ ಏನು ಆಮ್ಲ ಪೌಡರ್ ಇರುತ್ತಲ್ಲ, ನಲ್ಲಿ ಪೌಡರು, ಏನು ನಾವು ಈ ಮೆಹಂದಿ ತಗೊಂಡಿದ್ವಲ್ಲ ಅದರಲ್ಲಿ ಅರ್ಧ ಭಾಗ, ಸ್ವಲ್ಪ ಕಡಿಮೆ ಇದ್ದರೂ ಏನು ತೊಂದರೆ ಇಲ್ಲ. ಮತ್ತು ಭಾರಿ ಸಮ ಹಾಕ್ಬಿಟ್ರೆ ಏನಾಗುತ್ತೆ, ನಮಗೆ ತಲೆಗೆ ಅದು ಸ್ವಲ್ಪ ಮೆಹಂದಿ ಜಾಸ್ತಿ ಇರಬೇಕು, ಎಲ್ಲದಕ್ಕಿಂತ ಮೆಹಂದಿ ಜಾಸ್ತಿ ಇರಬೇಕು. ನನಗೆ ಇದು ಯಾವಾಗಲೂ ಮಿಕ್ಸ್ ಮಾಡೋದ್ರಿಂದ ನಂಗೆ ಗೊತ್ತು ಇದು ಎಷ್ಟು ಹಾಕಬೇಕು ಅಂತ. ಇದು 1 kg ಕವರ್ ಇದು ನೆಲ್ಲಿ ಪುಡಿದು. ನನಗೊಂದು 6 ತಿಂಗಳಿಗೆ ಸಾಕಾಗುತ್ತದು ನೆಲ್ಲಿ ಪುಡಿ. ಮತ್ತು ನೆಲ್ಲಿ ಪುಡಿ 1 kg ತಂದರೆ 6 ತಿಂಗಳು ಸಾಕು. ಮೆಹಂದಿ ಒಂದು 2 kg ತಂದ್ಕೊಳ್ತೀನಿ. ಈ ಥರದ್ದು ಈ ನಿಕ್ಕಾರೆಲ್ಲ ಇರುತ್ತಲ್ಲ, ಇದು ಒಂದು ಇಡೀ ಪ್ಯಾಕೆಟಲ್ಲಿ 12 ಇರೋಂಥ 12 ಈ ಥರ ಇರೋಂಥದ್ದು 12 ಪ್ಯಾಕ್ ಇರೋಂಥದ್ದು ಒಂದು ದೊಡ್ಡ ಪೌಚು ಸಿಗುತ್ತೆ. ಅದಕ್ಕೊಂದು 300-350 ಆಗುತ್ತೆ. ಎಲ್ಲ ಸೇರಿ 6 ತಿಂಗಳಿಗೂ 1 ವರ್ಷಕ್ಕಾಗಷ್ಟು ತೊಗೊಂಡ್ರು ಏನೂ ಹಾಳಾಗಲ್ಲ. ಈಗ ನೆಲ್ಲಿ ಪುಡಿ ನಾನು ಮೆಹಂದಿ ಎಷ್ಟಿದೆ ಅದರಲ್ಲೇ ಅರ್ಧ ಹಾಕ್ತಾಯಿದ್ದೀನಿ ನೋಡಿ. ಈಗ ಆಯಿತು, ಎಲ್ಲ ಸೇರಿ ಇಷ್ಟ ಆಯಿತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕೈಯಲ್ಲೇ ಮಾಡಿದ್ರು ಏನು ನೋಡಿ, ಕೈಗೆ ಏನು ಹಿಡಿಯಲ್ಲ, ಇದೇನು ಬಣ್ಣ ಹಿಡಿಯಲ್ಲ ಏನು. ಅದು ತಲೆ ಕೂದಲಿಗೆ ಮಾತ್ರ ಹಿಡಿಯೋದು. ಯಾಕಂದರೆ ನಾವು ಇದು ಕಲಿಸ್ಕೊಂಡು ಹಚ್ಕೊಂಡಾಗ ಒಂದೊಂದ್ಸಲ ಸ್ವಲ್ಪ ತೆಳುಗಾಗ್ಬಿಡ್ತು ಅಂದರೆ ಇಲ್ಲಿ ಕೆನ್ನೆ ಮೇಲೆ ಮತ್ತು ಹಣೆ ಹತ್ತಿರ ಎಲ್ಲ ಸೋರಿರುತ್ತೆ. ಏನದು ನಾವು ಸ್ನಾನ ಮಾಡಿದಾಗ ನೋಡಿದ್ರೆ ಕೂದಲಿಗೆ ಮಾತ್ರ ಇತ್ತಾಗುತ್ತೆ ಹೊರತು, ಯಾವುದೇ ಚರ್ಮಕ್ಕೆ ಹಚ್ಕೊಂಡ್ರು ನಾವು ಬೇಕಂತ ನೋಡೋಣ ಅಂತ ಒಂದಿಷ್ಟು ಕಲಸಿ ಹಣೆ ಹತ್ತಿರ ಎಲ್ಲ ಇಟ್ಕೊಂಡು ನೋಡ್ತೀನಿ, ಏನೂ ಅದಲ್ಲಿ ಬಣ್ಣ ಬರಲ್ಲ. ಹಾಗಾಗಿ ಇದು ಯಾವುದೇ ಎಫೆಕ್ಟ್ ಇರಲ್ಲ ನೋಡಿ. ಈ 3 ಹೀಗೆ ಮಿಶ್ರಣ ಮಾಡ್ಕೊಂಡ್ಮೇಲೆ ನೀವು ಬೆಳಗ್ಗೆ ಲೇಟಾಗಿ ಸ್ನಾನ ಮಾಡೋದು ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ ಮುಂಚೆ ನೀವು ಕಲಸಿಟ್ರಾಯ್ತು. ಯಾಕೆ ಅಂದರೆ ನೀವು ಈ ಕಲಿಸಿದಾಗ ಏನದು ತೆಳ್ಳಗಿರುತ್ತೆ, ಒಂದು ಸ್ವಲ್ಪ ಹೊತ್ತಾದಮೇಲೆ ಅದೆಲ್ಲ ನೆನ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ದಪ್ಪ ಬರುತ್ತೆ, ನೀಟಾಗಿ ಎಲ್ಲ ಕೂಡ್ಕೊಳ್ಳುತ್ತೆ ಅಂತ ಹೇಳಿ ಏನು ಮಾಡ್ತೀನಿ, ನಾನು ನಾಳೆ ಬೆಳಗ್ಗೆ ಬೇಗ ಸ್ನಾನ ಮಾಡಬೇಕು. ಯಾಕಂದರೆ ನಮ್ಮಲ್ಲಿ ಸ್ವಲ್ಪ ಪೂಜೆ ಎಲ್ಲ ಇದೆ. ಒಂದು 8 ಗಂಟೆಲೇ ಎಲ್ಲ ಸ್ನಾನ ಮಾಡಿ ರೆಡಿ ಇರಬೇಕು. ಅದಕ್ಕೆ ನಾನು ಈಗಲೇ ಕಲಸಿಟ್ಬಿಡ್ತೀನಿ. ಕಲಸೋದು ನಿಮಗೆ ತೋರಿಸ್ತೀನಿ.
ನೋಡಿ, ಈ ಥರ ಕಲಸಿದ್ದು ನೀವು ಯಾವ ಡಬ್ಬಿಲಿ ಬೇಕಾದ್ರೆ ತುಂಬಿಟ್ಕೊಬೋದು. ಈಗ ನಾನು ಇದಕ್ಕೆ ಅಂತ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಯಾವಾಗಲೂ ರೆಗ್ಯುಲರು ಕಲಸಂಥದ್ದು. ಆಮೇಲೆ ಈ ಥರ ಒಂದು ಮರದ ಸ್ಪೂನು, ಯಾವ ಸ್ಟೀಲ್ ಸ್ಪೂನ್ ಬೇಕಾದ್ರೆ ಹಾಕ್ಬೋದು. ಈ ಥರದ್ದು ಇದೆ 2-3, ಹಾಗಾಗಿ ಇಟ್ಕೊಂಡಿದ್ದೀನಿ. ನೋಡಿ, ನಿಮ್ಮ ಕೂದಲು ಎಷ್ಟಿರುತ್ತೆ. ನಂದು ಒಂಥರ ತುಂಬ ಏನು ಉದ್ದ ಅಂತ ಇಲ್ಲ, ಮುಂಚೆ ಎಲ್ಲ ಇತ್ತು, ಅದೆಲ್ಲ ಕಟ್ ಮಾಡಿ ಅಷ್ಟಾಗಿದೆ. ನಮ್ಮ ಕೂದಲಿಗೆ ಎಷ್ಟು ಬೇಕು. ನಿಮ್ಮದು ದಟ್ಟವಾಗಿ ಜಾಸ್ತಿ ಕೂದಲಿದೆಯಾ, ಸ್ವಲ್ಪ ಜಾಸ್ತಿ ಕಲಿಸ್ಕೊಳ್ಳಿ. ಮೀಡಿಯಮ್ ಸೈಜ್ ಇದೆಯಾ, ಸ್ವಲ್ಪ ಇದೆಯಾ ನೋಡಿಬಿಟ್ಟು ನನಗೆ ಇದರಲ್ಲಿ 2 ಸ್ಪೂನ್ ಆದರೆ ಸಾಕು. ನೋಡಿ, ನನಗಿಷ್ಟು. ಇನ್ನೂ ಬೇಕಾದ್ರೆ ಬುಡಕ್ಕೆಲ್ಲ ಹಚ್ಕೋಬೇಕು ಅಂದರೆ, ದಟ್ಟವಾಗಿ ಹಚ್ಕೋಬೇಕು ಅಂದರೆ 3, ಈ ಥರ 3 ಸ್ಪೂನ್ ಹಾಕ್ಕೊಂಡ್ರೆ ನನಗೆ ಈ ಬೌಲಲ್ಲೇ ಒಂದು ಅರ್ಧ ಭಾಗಕ್ಕಿಂತ ಸ್ವಲ್ಪ ಕಡಿಮೆನೇ ಸಾಕು ನನಗೆ. ಈಗ ಇದಕ್ಕೆ ಏನಿಲ್ಲ, ಬರೀ ನೀರು ಹಾಕ್ಬಿಟ್ಟು ನೋಡಿ, ಈಗ ಇದು ನಾನು ಅರ್ಧಕ್ಕಿಂತ ಕಡಿಮೆ ಹಾಕಿದ್ರೆ ಅದು ಕಲಸಿದ ಮೇಲೆ ನಾನು ಬೆಳಗ್ಗೆ ಹಚ್ಕೊಳ್ಳೋದಲ್ವಾ, ಎಷ್ಟಾಗಿರುತ್ತೆ ಅಂದರೆ ಅರ್ಧಕ್ಕಿಂತ ಜಾಸ್ತಿ ಆಗಿಬಿಟ್ಟಿರುತ್ತೆ. ಯಾಕಂದರೆ ನಲ್ಲಿ ಪುಡಿ ಅದೆಲ್ಲ ಉಬ್ಬುತ್ತೆ ಅಲ್ವಾ. ನಲ್ಲಿ ಪುಡಿ, ನಲ್ಲಿಕಾಯೇ ನೋಡಿ ನೀವು ನೆನೆಸಿಟ್ರೆ ಹೇಗೆ ಉಬ್ಬುತ್ತೆ ಹಾಗೆ. ಈ ಥರ ಇದನ್ನು ಒಂದು ಇದರಲ್ಲೇ ಬೌಲಲ್ಲೇ ನಿಮಗೆ ಯಾವುದು ಕಲಿಸ್ಬೇಕು ಅಂತ, ಯಾವುದ್ರಲ್ಲಿ ಕಲಿಸ್ಬೇಕು ಅನಿಸುತ್ತೆ ಅದರಲ್ಲಿ ಕಲಿಸ್ಕೊಬೋದು. ಯಾಕಂದರೆ ಇದೇನು ತೊಳೆದಿಟ್ಟ ತಕ್ಷಣ ಮತ್ತು ಇದಕ್ಕೆ ಯಾವ ಬಣ್ಣನೂ ಹತ್ಕೊಂಡಿರಲ್ಲ ಅದು. ಅದೇ ಇದು ಆಶ್ಚರ್ಯ ಏನಂದರೆ, ನಮ್ಮ ಕೂದಲಿಗೆ ಮಾತ್ರ ಬೇಕಾದಷ್ಟು ಬಣ್ಣ ಹತ್ಕೊಳ್ಳುತ್ತೆ ಹೊರತು, ನಾವು ಇಟ್ಟಿದ್ದು ಈಗಾಗಲೇ 3-4 ವರ್ಷದಿಂದ ನಾನು ಇದರೊಳಗೆ ಕಲಿಸೋದು. ಇದೆಲ್ಲ ಮಾಡಾದಮೇಲೆ ಚೆನ್ನಾಗಿ ಒಂಚೂರು ಸೋಪಿನ ಪುಡಿನೋ ಏನೋ ಹಾಕಿ ತಿಕ್ಕಿ ತೊಳೆದಿಟ್ಬಿಡ್ತೀನಿ. ತೊಳೆದಲ್ಲೇ ಬಚ್ಚಲು ಮನೆಯಲ್ಲೇ ದಬ್ಬ ಹಾಕಿಟ್ಟಿರ್ತೀನಿ. ಏನೇನು ಅದು ಹಾಗೆ ಮತ್ತಿದಿರುತ್ತೆ. ಅದಕ್ಕೇನು ತಲೆ ಕೂದಲಿಗೆ ಬಣ್ಣ ಹಿಡ್ದಂಗೆ ಇದು ಯಾವುದೇ ಪಾತ್ರೆಗೂ ಬಣ್ಣ ಹಿಡಿಯಲ್ಲ ಅದು. ನೋಡಿ, ಕಲಿಸ್ತಾನೆ ಇದು ಕರೆಕ್ಟಾಗೆ ನನಗೆ ಈ ಥರ ಒಂದು ಸಣ್ಣ ಲೋಟದಲ್ಲಿ ನೀರಾಗುತ್ತಿದ್ದು, ನೀರು ಹಿಡಿಸುತ್ತೆ ಇದು ನೋಡಿ. ಹಾಗೇನಾದರೂ ಬೆಳಗ್ಗೆ ಅಥವಾ ನೀವು ಕಲಸಿ 1 ಗಂಟೆ ಬಿಟ್ಟು ನೋಡಿದಾಗ ತುಂಬ ಗಟ್ಟಿ ಇತ್ತು ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ಸ್ವಲ್ಪ ತೆಳುಗಾಗಿದೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಪುಡಿ ಸೇರಿಸ್ಕೊಬೋದು. ನೋಡಿ, ಯಾವ ಗಂಟೆ ಇಲ್ದಿದ್ದಂಗೆ ಕೈಯಲ್ಲೂ ಕಲಿಸ್ಬೋದು. ನಾ ಏನಂದರೆ ಈ ಸ್ಪೂನ್ ಎಲ್ಲ ಇದೆಯಲ್ಲ, ಇದು ಹೇಗೂ ರೆಡಿ ಇಟ್ಟಿರ್ತೀನಿ. ಹೀಗೆ ಕಲಿಸೋದು. ಹೇಗೂ ನಾವು ತಲೆಗೆ ಹಚ್ಕೊಬೇಕಾದ್ರೆ ಕೈಯಿಂದನೇ ಹಚ್ಕೊಳ್ಳೋದು. ಅವಾಗ ಬೇಕಾದ್ರೆ ಒಂದ್ಸಲಿ ಸರಿಯಾಗಿ ಕಲಿಸ್ಕೊಂಡ್ರಾಯ್ತು. ನೋಡಿ ಪ್ರಿಯ ವೀಕ್ಷಕರೇ, ಏನು ಇವತ್ತಿಂದು ಒಂದು ದೊಡ್ಡ ಸಮಸ್ಯೆ ಅಂತ ಅಂದ್ಕೊಳ್ಳೋದು ಭಾರಿ, ಅದು ಸಮಸ್ಯೆನೇ ಅಲ್ಲ. ಅದು ನಾವೇನಂದರೆ ಹುಡುಕಿ ತರಬೇಕು, ಒಳ್ಳೆ ಮೆಹಂದಿ ತರಬೇಕು. ಇನ್ನೂ ಕೆಲವು ಕಡೆ ಇದು ಸ್ನಾನ ಮಾಡ್ತಿದ್ದಂಗೆ ಬಣ್ಣ ಹೋಗೋದೆಲ್ಲ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಅದು ನಿಜವಾಗ್ಲೂ ತಲೆಗೆ ಹಚ್ಚೋದಲ್ಲ. ಅದು ಈ ಭರತನಾಟ್ಯ ನೃತ್ಯ ಎಲ್ಲ ಮಾಡ್ಬೇಕಾದ್ರೆ ದಿಢೀರಂತ ಅವರಿಗೆ ಒಂದು ಸ್ವಲ್ಪ ಇದು ಕಾಲಿಗೆ ಕೈಗೆಲ್ಲ ಹಚ್ಕೊಳ್ತಾರಲ್ಲ, ಅದಕ್ಕೆ ಅಂತ ಇರೋದು. ಅದನ್ನು ತಂದು ತಲೆಗೆ ಹಚ್ಕೊಂಡ್ರೆ ಮತ್ತೆ ಎಫೆಕ್ಟ್ ಆಗದೆ ಇರುತ್ತಾ. ಹಾಗಾಗಿ ಇದು ಪ್ಯೂರ್ ಮೆಹಂದಿ ಸಿಗುತ್ತೆ, ರಾಜಸ್ಥಾನದ ಪ್ಯೂರ್ ಮೆಹಂದಿ ಅಂತಲೇ. ನೀವು ಮಾರ್ವಾಡಿಸ್ ಅಂಗಡಿಲೆಲ್ಲ ಎಲ್ಲ ಹೋಲ್ಸೇಲ್ ದರದಲ್ಲೇ ಇರುತ್ತೆ. ಹಬ್ಬಬ್ಬ ಅಂದರೆ ಅದು 250ರಿಂದ 300 ರೂಪಾಯಿ ಕೆ ಜಿ ಒಳಗೆ, 250 ರೂಪಾಯಿ ಕೆ ಜಿ ಇರುತ್ತೆ. ಮೆಹಂದಿ ಕೂಡ, ನಲ್ಲಿ ಪುಡಿ ಕೂಡ ಹೆಚ್ಚು ಕಡಿಮೆ ಅಷ್ಟೇ ರೇಟ್ ಇರುತ್ತೆ. ಮತ್ತು ಇದು ನಿಕ್ಕಾರ್ ತೋರಿಸಿದ್ನಲ್ಲ ನಾನದು, ಅದು ಅಷ್ಟೇ ಒಂದು 200 ರೂಪಾಯಿ 250 ರೂಪಾಯಿಗೆ ಹೆಚ್ಚು ಕಡಿಮೆ ಒಂದು ಪ್ಯಾಕೆಟಿಗೆ 25 ರೂಪಾಯಿ ಬೀಳ್ಬೋದು. 50 ಗ್ರಾಮ್ಸಿಂದ 12 ಪೌಚ್ ಇರುತ್ತೆ ಅದು. ಈ ಥರ ನೋಡಿ 12 ಪೌಚ್ ಇರುತ್ತೆ. ಇದು ನಿಕ್ಕಾರ್ ಅಂತ ನೋಡಿ. ಇದು ಹೀಗೆ ಇದಕ್ಕೆ ಇದು ಹರ್ಬಲ್ಲೇ ಇದು. ಯಾಕಂದರೆ ನಮ್ಗೆ ಹಚ್ಕೊಂಡಾಗ ಯಾವುದೇ ತಲೆಗೆ ಎಫೆಕ್ಟ್ ಆಗಲಿ, ತುರ್ಕೆ ಬರೋದಾಗಲಿ ಏನೂ ಆಗಲ್ಲ. ಇದು ನಾನು ಹೆಚ್ಚು ಕಡಿಮೆ ನಾನು 4-5 ವರ್ಷದಿಂದನೂ ಹಚ್ತಾಯಿದ್ದೀನಿ. ಇದು 15 ದಿನಕ್ಕೊಂದ್ಸಲಿ ಹಚ್ಚಿದ್ರೆ ಸಾಕು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನನ್ನ ಈ ಒಂದು ಮೆಹಂದಿ ಮಿಶ್ರಣದ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಿಮಗೆ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.